ಇವತ್ತವರೆಗೂ ನಡೆದಂತಹ ಈ SCO ಈ ಶೃಂಗಸಭೆ ಏನಿದೆ ಇದರಲ್ಲಿ ಭಾರತ ಸಹಿ ಮಾಡದೆ ಅಂತ್ಯ ಆದಂಥ ಯಾವುದೇ ಉದಾಹರಣೆ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಹಲವಾರು ದೇಶಗಳ ಮುಂದೆ ಇವತ್ತು ಭಾರತ ಭಯೋತ್ಪಾದನೆಯ ವಿರುದ್ಧ ನಾನು ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದ್ದೀನಿ ಅಂತ ಹೇಳುವಂತಹ ಒಂದು ವಿಚಾರವನ್ನು ಗಟ್ಟಿಯಾಗಿ ಪ್ರತಿಬಿಂಬಿಸಿರ್ತಕ್ಕಂಥದ್ದು. ಭಾರತ ಭಯೋತ್ಪಾದನೆಯ ಕುರಿತು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದನಾ ಕೃತ್ಯವನ್ನು ಖಂಡನೆ ಮಾಡಲಿಲ್ಲ ಅಂತ ಹೇಳಿದ ಮೇಲೆ ನಾವು ಈ ಜಂಟಿ ಹೇಳಿಕೆಗಳಿಗೆ ಯಾವುದೇ ವಿಧವಾದಂಥ ಸಹಿಯನ್ನು ಹಾಕೋದಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ರಾಜನಾಥ್ ಸಿಂಗ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವ್ಯಾಪಾರ ವಹಿವಾಟುಗಳು, ಪರಸ್ಪರ ಸ್ನೇಹ ಸಂಬಂಧ, ಭಯೋತ್ಪಾದನೆ ಮೂರು ಕೂಡ ಜೊತೆಯಲ್ಲಿ ಯಾವತ್ತಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದರಿಂದ ಚೀನಾಗೆ ಏನಾಗುತ್ತೆ ಅಂದರೆ ಒಂದು ಭಾರಿ ಮುಖಭಂಗ ಆಗೋಗಿರೋದು ಎಲ್ಲ ರಾಷ್ಟ್ರಗಳ ಮುಂದೆ. ಎಕಾನಮಿಕ್ ಕಾರಿಡಾರ್ ಮಾಡ್ತಾ ಇದ್ದಾರಲ್ಲ, ಚೀನಾ ಪಾಕಿಸ್ತಾನ್ ಎಕಾನಮಿಕ್ ಕಾರಿಡಾರ್, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅದು ಎಲ್ಲಿ ಕೈ ಬಿಟ್ಟು ಹೋಗ್ಬಿಡುತ್ತೋ ಅನ್ನೋ ಉದ್ದೇಶದಿಂದ ಪಾಕಿಸ್ತಾನವನ್ನು ಮಡಿಲಲ್ಲಿ ಮಲಗಿಸ್ಕೊಂಡು ಮಗುವಿನ ತರಹ ಅವ್ರಿಗೆ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿಸೋ ಥರ ಪಾಕಿಸ್ತಾನವನ್ನು ಸಮರ್ಥನೆ ಮಾಡೋದಕ್ಕೆ ಚೈನಾ ಇಳಿದಿರ್ತಕ್ಕಂಥದ್ದು. ಭಾರತದ ಸ್ಪಷ್ಟ ನಿಲುವು ಏನಂತ ಹೇಳಿದ್ರೆ, SCOದಲ್ಲಿ ಪಾಕಿಸ್ತಾನ ಅಂತ ಹೇಳುವಂಥ ಪಾಕಿಸ್ತಾನ ಇದೆಯಲ್ಲ, ಇದು ಉಗ್ರವಾದವನ್ನು ಭಯೋತ್ಪಾದನೆಯನ್ನು ಪೋಷಣೆ ಮಾಡುವ ಒಂದು ದೇಶ, ಭಯೋತ್ಪಾದನಾ ದೇಶ ಅನ್ನುವಂತಹ ಒಂದು ನಿಲುವನ್ನು ಭಾರತ ಹೊಂದಿರೋದು. ಆದರೆ ಇಲ್ಲಿ ವೋಟ್ ಬ್ಯಾಂಕ್ನ ದೃಷ್ಟಿಕೋನದಿಂದ ನೋಡಿಕೊಂಡು ಯಾರ್ದೋ ಮನಸ್ಸಿಗೆ ನೋವಾಗುತ್ತೆ ಅಂದ್ಕೊಂಡು ನಾವೇನಾದರೂ ಸುಮ್ಮನೆ ಕೂತ್ಕೊಂಡ್ರೆ ಭಾರತ ಮುಂದೊಂದು ದಿನ ಭಯೋತ್ಪಾದನೆಯಲ್ಲಿ ನಲುಗಿ ಹೋಗೋದ್ರಲ್ಲಿ ಯಾವುದೇ ಸಂಶಯವೇ ಬೇಡ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಪಾಕಿಸ್ತಾನದ ಜೊತೆಯಲ್ಲಿ ಚೀನಾದ ಕಪ್ಪಾಳಕ್ಕೂ ಬಾರಿಸಿದ ರಾಜನಾಥ ಸಿಂಗ್. ಏನಪ್ಪ ಇದು ವಿಷಯ ಅಂತ ಹೇಳಿದ್ರೆ, ನಿನ್ನೆ ಏನಾಗುತ್ತೆ ಅಂತಂದರೆ SCO ಅಂದರೆ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತ, ಅಂದರೆ ಈ ಹಲವಾರು ದೇಶಗಳಿದ್ದಾವೆ. ಇದರಲ್ಲಿ ಇದು ಏನಂತ ಹೇಳಿದ್ರೆ ಆಂತರಿಕ ಭದ್ರತೆಯ ವಿಷಯವಾಗಿ ಕುರಿತು ಹಲವಾರು ದೇಶಗಳು ಸೇರ್ಕೊಂಡು ಮಾಡುವಂತಹ ಒಂದು ಶೃಂಗಸಭೆ ಇದು. ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ, ರಷ್ಯಾ ಇರುತ್ತೆ, ಪಾಕಿಸ್ತಾನ ಇರುತ್ತೆ, ಚೀನಾ ಇರುತ್ತೆ, ಭಾರತ ಇರುತ್ತೆ, ಕಜಕಿಸ್ತಾನು, ಉಜ್ಬೇಕಿಸ್ತಾನು, ಇನ್ನೂ ಹಲವಾರು ಸ್ಥಾನಗಳು ಇದ್ದಾವೆ. ಇವರೆಲ್ಲ ಸೇರಿಕೊಂಡು ಕ್ವಿಂಗ್ ದಾವೋದಲ್ಲಿ, ಅಂದರೆ ಸಿಂಗಾಪುರದ ಹತ್ರ ಇರೋವಂಥ ಚೀನಾದ ಶಾಂಘೈನಲ್ಲಿರೋ ಕಿಂಗ್ ದಾವೋ ಅನ್ನೋದಲ್ಲಿ ನಿನ್ನೆ ಏನಾಗುತ್ತೆ, ಒಂದು ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಏನಂತ ಹೇಳಿದ್ರೆ, ಎಲ್ಲ ದೇಶಗಳ ಏನಿದ್ದಾವೆ ಗಡಿ ಭಾಗಗಳಲ್ಲಿರ್ಬೋದು, ಭಯೋತ್ಪಾದನೆ ಇರ್ಬೋದು, ಇದೆಲ್ಲದರ ಕುರಿತು ಚರ್ಚೆ ಆಗುತ್ತೆ. ಇದರಲ್ಲಿ ಜಂಟಿ ಹೇಳಿಕೆಗಳನ್ನು ಮಾಡ್ತಾರೆ. ಅಂದರೆ ಎಲ್ಲ ದೇಶಗಳು ಸಮರ್ಥನೆ ಮಾಡಿರುವಂಥ ಜಂಟಿ ಹೇಳಿಕೆಗಳಿಗೆ ಸಹಿ ಮಾಡಿಬಿಟ್ಟು ಮುಗಿಸುವಂಥದ್ದು ಪ್ರತೀತಿ ಇರ್ತಕ್ಕಂಥದ್ದು. ಇದರಲ್ಲಿ ಭಾರತವು ಕೂಡ ಭಾಗವಹಿಸಿತ್ತು. ನೆನ್ನೆ ರಾಜನಾಥ್ ಸಿಂಗ್ ಅವರು ಅದರ ಪ್ರತಿನಿಧಿಯಾಗಿ ಹೋಗಿದ್ರು, ರಕ್ಷಣಾ ಸಚಿವರಾಗಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚೀನಾ ಮತ್ತು ಪಾಕಿಸ್ತಾನ ಇದರಲ್ಲಿ ಜಂಟಿ ಹೇಳಿಕೆಯಲ್ಲಿ ಏನಂತ ಒಂದು ಮಾಡಿರ್ತಾರೆ ಅಂತ ಹೇಳಿದ್ರೆ, ಆ ಜಂಟಿ ಹೇಳಿಕೆಯಲ್ಲಿ ಏನನ್ನು ಬರೆದು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಬಲೂಚಿಸ್ತಾನದಲ್ಲಾದಂತಹ ದಾಳಿಗಳ ಬಗ್ಗೆ ಮಾತ್ರ ಉಲ್ಲೇಖ ಇರುತ್ತೆ. ಆದರೆ ಪೆಹಲ್ಗಾಮ್ ಆಪರೇಷನ್ ಸಿಂಧೂರ ನಡೆಯೋದಕ್ಕೆ ಮುಂಚೆ ಏನು ಪೆಹಲ್ಗಾಮ್ನಲ್ಲಿ ಒಂದು ಭಯೋತ್ಪಾದನಾ ದಾಳಿ ಆಗುತ್ತೋ ಅದರಲ್ಲಿ 26 ಜನ ನಾಗರಿಕರು ಏನು ಹತರಾದರು, ಭಾರತದ ಹಿಂದೂಗಳು, ಅದರ ಬಗ್ಗೆ ಯಾವುದೇ ಉಲ್ಲೇಖ ಇರೋದಿಲ್ಲ. ಬಲೂಚಿಸ್ತಾನದಲ್ಲಿ ನಡೆಯುವಂಥ ದಾಳಿಗಳ ಬಗ್ಗೆ ಮಾತ್ರ ಚೀನಾ ಮತ್ತು ಪಾಕಿಸ್ತಾನ ಜಂಟಿ ಹೇಳಿಕೆಯನ್ನು ಉಲ್ಲೇಖ ಮಾಡಿರ್ತವೆ ಹೊರತು ಇಲ್ಲಿ ಪೆಹಲ್ಗಾಮ್ನಲ್ಲಿ ಆದಂಥ ಭಯೋತ್ಪಾದನೆಯ ದಾಳಿಯ ಬಗ್ಗೆ ಅವ್ರು ಯಾವುದೇ ಖಂಡನೆಯನ್ನು ವ್ಯಕ್ತಪಡಿಸೋದಿಲ್ಲ, ಅದ್ರ ಬಗ್ಗೆ ಉಲ್ಲೇಖ ಮಾಡೋಕ್ಕೂ ಕೂಡ ಹೋಗಲ್ಲ. ಆದರೆ ರಾಜನಾಥ್ ಸಿಂಗ್ ಅವರ ಸರದಿ ಬರುತ್ತೆ. ಸರದಿ ಬಂದಾಗ ರಾಜನಾಥ್ ಸಿಂಗ್ ಅವರು ಆ ಒಂದು ಉಲ್ಲೇಖ ಇರುವಂಥ ಪತ್ರಕ್ಕೆ ಸಹಿ ಮಾಡಬೇಕಲ್ಲ, ಅದನ್ನು ನೋಡುವಾಗ ಲೇಖನಿಯನ್ನು ಹಿಂಗೆ ಕೈಯಲ್ಲೇ ಇಟ್ಕೊಂಡಿರ್ತಾರೆ ಅವರು. ಎಲ್ಲ ಉಲ್ಲೇಖವಾಗಿರುವಂಥ ಆ ಹೇಳಿಕೆಗಳನ್ನು ನೋಡಿಬಿಟ್ಟು ಟಕ್ಕಂತ ಲೇಖನಿಯನ್ನು ಅಲ್ಲೇ ಇಟ್ಬಿಡ್ತಾರೆ. ಯಾಕಿಟ್ರು ಅಂತ ಹೇಳಿದ್ರೆ, ಭಾರತ ಕೇಳಿ ಮೊದಲನೇ ರೀತಿಯಲ್ಲಿ ನಾವು ಭಯೋತ್ಪಾದನೆಯ ವಿರುದ್ಧ ಸಹಿಷ್ಣುತೆಯನ್ನು ಹೊಂದಿಲ್ಲ, ನಾವು ಭಯೋತ್ಪಾದನೆಯ ವಿರುದ್ಧವಾಗಿ ಅಸಹಿಷ್ಣುತೆಯನ್ನೇ ನಾವು ಹೊಂದಿರತಕ್ಕಂಥದ್ದು, ಝೀರೋ ಟಾಲರೆನ್ಸನ್ನು ನಾವು ಹೊಂದಿರತಕ್ಕಂಥದ್ದು. ಭಾರತ ಭಯೋತ್ಪಾದನೆಯ ಕುರಿತು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ.
ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದನಾ ಕೃತ್ಯವನ್ನು ಖಂಡನೆ ಮಾಡಲಿಲ್ಲ ಅಂತ ಹೇಳಿದ ಮೇಲೆ ನಾವು ಈ ಜಂಟಿ ಹೇಳಿಕೆಗಳಿಗೆ ಯಾವುದೇ ವಿಧವಾದಂಥ ಸಹಿಯನ್ನು ಹಾಕೋದಿಲ್ಲ ಅಂತ ಹೇಳ್ತಾರೆ. ತನ್ಮುಖೇನ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಇವತ್ತವರೆಗೂ ನಡೆದಂತಹ ಈ SCO ಈ ಶೃಂಗಸಭೆ ಏನಿದೆ ಇದರಲ್ಲಿ ಭಾರತ ಸಹಿ ಮಾಡದೆ ಅಂತ್ಯ ಆದಂಥ ಯಾವುದೇ ಉದಾಹರಣೆ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಹಲವಾರು ದೇಶಗಳ ಮುಂದೆ ಇವತ್ತು ಭಾರತ ಭಯೋತ್ಪಾದನೆಯ ವಿರುದ್ಧ ನಾನು ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದ್ದೀನಿ ಅಂತ ಹೇಳುವಂತಹ ಒಂದು ವಿಚಾರವನ್ನು ಗಟ್ಟಿಯಾಗಿ ಪ್ರತಿಬಿಂಬಿಸಿರ್ತಕ್ಕಂಥದ್ದು. ಅದರಲ್ಲಿ ರಾಜನಾಥ್ ಸಿಂಗ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವ್ಯಾಪಾರ ವಹಿವಾಟುಗಳು, ಪರಸ್ಪರ ಸ್ನೇಹ ಸಂಬಂಧ, ಭಯೋತ್ಪಾದನೆ ಮೂರು ಕೂಡ ಜೊತೆಯಲ್ಲಿ ಯಾವತ್ತಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದರಿಂದ ಚೀನಾಗೆ ಏನಾಗುತ್ತೆ ಅಂದರೆ ಒಂದು ಭಾರಿ ಮುಖಭಂಗ ಆಗೋಗಿರೋದು ಎಲ್ಲ ರಾಷ್ಟ್ರಗಳ ಮುಂದೆ. ಕಜಕಿಸ್ತಾನ್ ಇರ್ಬೋದು, ಉಜ್ಬೇಕಿಸ್ತಾನ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ರಷ್ಯಾ ಇರ್ಬೋದು, ಇನ್ನೂ ಹಲವಾರು ದೇಶಗಳ ಮುಂದೆ ಇವತ್ತು ಚೀನಾಗೆ ಮುಖಭಂಗ ಆಗಿರ್ತಕ್ಕಂಥದ್ದು. ಇದರಲ್ಲಿ ರಾಜನಾಥ್ ಸಿಂಗ್ ಅವರು ಇನ್ನೂ ಒಂದು ವಿಷಯವನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ನಿಮ್ಮ ಒಂದು ವ್ಯಾಪಾರದ ಕಾರಿಡಾರ್ಗಳಿರ್ಬೋದು ಅದೆಲ್ಲ ಬೇರೆ, ಆದರೆ ಗಡಿಯಲ್ಲಿ ಒಂದು ಸೌಹಾರ್ದಯುತವಾದಂತಹ ಒಂದು ಸಮನ್ವಯತೆಯಿಂದ ಕೂಡಿದಂತಹ ಶಾಂತಿಯುತವಾದಂತಹ ವಾತಾವರಣ ಇದ್ದರೆ ಮಾತ್ರ ಉಭಯ ದೇಶಗಳು, ಯಾವುದೇ ದೇಶಗಳಿರ್ಬೋದು, ಗಡಿಯನ್ನು ಹಂಚ್ಕೊಂಡಿರುವಂಥ ದೇಶಗಳು, ಅವರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ಆದರೆ ಅದನ್ನು ಬಿಟ್ಟುಬಿಟ್ಟು ಈ ರೀತಿಯಾಗಿ ದ್ವಿಮುಖ ನೀತಿಗಳ ಮುಖಾಂತರ ವ್ಯಾಪಾರ ವಹಿವಾಟುಗಳಿಗೆ ಪೆಟ್ಟು ಬೀಳುತ್ತೆ ಅನ್ನೋದರ ಒಂದು ವಿಷಯವನ್ನು ಮುನ್ನೆಲೆಗೆ ಇಟ್ಕೊಂಡು ಭಯೋತ್ಪಾದನೆಯನ್ನು ಖಂಡನೆ ಮಾಡದೆ ಹೋದರೆ ಯಾವ ದೇಶವೂ ಕೂಡ ಆಂತರಿಕವಾಗಿ ಭದ್ರತೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಪಾಕಿಸ್ತಾನದ ಪ್ರೇರೇಪಿತ ಭಯೋತ್ಪಾದನಾ ದಾಳಿ ಏನಿದೆ ಪೆಹಲ್ಗಾಮ್ದು, ಇದನ್ನು ನಾವು ಕಟುವಾಗಿ ಖಂಡಿಸಲೇಬೇಕು. ಅದಕ್ಕಾಗಿ ಆಪರೇಷನ್ ಸಿಂಧೂರದ ಮುಖಾಂತರ ಪಾಕಿಸ್ತಾನಕ್ಕೆ ಏನೆಲ್ಲ ಏಟನ್ನು ಕೊಡ್ಬೋದೋ ಕೊಟ್ಟಾಗಿದೆ. ವಿಶ್ವಸಂಸ್ಥೆಯಲ್ಲೂ ಕೂಡ ಇದರ ಬಗ್ಗೆ ಧ್ವನಿಯನ್ನು ಎತ್ತಲಾಗಿದೆ. ತಾನು ಮಾಡಿದಂತಹ ಒಂದು ಕುಕೃತ್ಯಕ್ಕೆ, ಹೇಯ ಕೃತ್ಯಕ್ಕೆ ಖಂಡನೆ ವ್ಯಕ್ತ ಆಗಲೇಬೇಕು. ಪಾಕಿಸ್ತಾನ ಏನಿದೆ ತಾನು ಮಾಡಿರುವಂಥ ತಪ್ಪನ್ನು ಒಪ್ಕೊಂಡಾಗ ಮಾತ್ರನೇ ಪಾಕಿಸ್ತಾನದ ಮುಂದೆ ನಾವು ಮಾತುಕತೆಯನ್ನು ಮಾಡೋದು ಅನ್ನುವಂಥ ವಿಚಾರವನ್ನು ಕೂಡ ಮುಂದೆ ಇಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಎಲ್ಲ ದೇಶಗಳಿಗೂ ಮುನ್ನೋಟಕ್ಕೆ ಕಂಡುಬರೋದೇನೆಂದರೆ, ಮೇಲ್ನೋಟಕ್ಕೆ ಕಂಡುಬರೋದೇನೆಂದರೆ, ಚೀನಾಗೆ ಭಯೋತ್ಪಾದನೆಯ ಕುರಿತಾಗಿ ಯಾವುದೇ ಒಂದು ಉತ್ಸಾಹ ಇಲ್ಲದಂಗೆ ತೋರ್ತಾ ಇದೆ. ಯಾಕೆಂದರೆ ಅವರದೇ ದೇಶದ ಕೆಲವು ಪ್ರಾಂತ್ಯಗಳಲ್ಲಿ ಈ ಮುಸಲ್ಮಾನರಿಗೆ ಅವರು ಯಾವ ರೀತಿಯಾದಂಥ ಒಂದು ಕಿರುಕುಳವನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ಅವ್ರು ಮಸೀದಿ ಕಟ್ಕೊಬೇಕಂದ್ರೂ ಕೂಡ ಚೈನೀಯ ವಾಸ್ತು ಇದೆಯಲ್ಲ ಅದ್ರ ಪ್ರಕಾರನೇ ಅಲ್ಲಿ ಮಸೀದಿಗಳನ್ನು ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಗಡ್ಡ ಬಿಟ್ಕೊಳ್ಳೋಂಗಿಲ್ಲ. ಅವ್ರನ್ನ ಇಟ್ಕೊಂಡೋಗೆಲ್ಲ ಜೈಲುಗಳಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಆದರೆ ಆ ರೀತಿಯಾಗಿ ಸರ್ವಾಧಿಕಾರಿ ಧೋರಣೆಯನ್ನು ತೋರೋದ್ರ ಮುಖಾಂತರ ಮುಕ್ತ ವಾತಾವರಣವನ್ನು ಕೊಡ್ದಿರೋ ರೀತಿಯಲ್ಲಿ ಹಿಂಸೆ ಮಾಡಿ ಮುಸಲ್ಮಾನರನ್ನ ತಕ್ಕಬಂದಿಯಲ್ಲಿ ಇಟ್ಕೊಂಡಿದ್ದಾರೆ. ಅವರ ದೇಶದ ಭದ್ರತೆಯ ವಿಷಯದಲ್ಲಿ ಅವರು ಯಾವುದೇ ವಿಧವಾದ ರಾಜಿಯನ್ನು ಮಾಡ್ಕೊಳ್ಳಲ್ಲ. ಆದರೆ ಇವಾಗ ಎಕಾನಮಿಕ್ ಕಾರಿಡಾರ್ ಮಾಡ್ತಾ ಇದ್ದಾರಲ್ಲ, ಚೀನಾ ಪಾಕಿಸ್ತಾನ್ ಎಕಾನಮಿಕ್ ಕಾರಿಡಾರ್, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ, ಅದು ಎಲ್ಲಿ ಕೈ ಬಿಟ್ಟು ಹೋಗ್ಬಿಡುತ್ತೋ ಅನ್ನೋ ಉದ್ದೇಶದಿಂದ ಪಾಕಿಸ್ತಾನವನ್ನು ಮಡಿಲಲ್ಲಿ ಮಲಗಿಸ್ಕೊಂಡು ಮಗುವಿನ ತರಹ ಅವ್ರಿಗೆ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿಸೋ ಥರ ಪಾಕಿಸ್ತಾನವನ್ನು ಸಮರ್ಥನೆ ಮಾಡೋದಕ್ಕೆ ಚೈನಾ ಇಳಿದಿರ್ತಕ್ಕಂಥದ್ದು. ಹಂಗಾಗಿ ಇವಾಗ ನಾವು ನೋಡಬೇಕು, ಭಾರತದಲ್ಲಿರುವಂಥ ಮುಸಲ್ಮಾನರಿಗೆ ಭಾರತ ಯಾವುದೇ ವಿಧವಾದಂಥ ಭೇದವನ್ನು ಮಾಡಲ್ಲ. ಅವರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಎಲ್ಲೂ ಧಕ್ಕೆ ಬರದೇ ಇರುವಂಥ ರೀತಿಯಲ್ಲಿ ಅವರನ್ನು ಮುಕ್ತವಾಗಿ ಜೀವನ ಮಾಡಲು ಬಿಟ್ಟಿದ್ದಾರೆ. ಆದರೆ ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾನೇ ಭಯೋತ್ಪಾದನೆಯಲ್ಲಿ ನಲುಗಿ ಹೋಗ್ಬಿಟ್ಟಿದ್ದೀನಿ ಅಂತ ಒಂದು ಕಡೆ ಹೇಳೋದಾದರೆ, ತೊಟ್ಲನ್ನು ತೂಗಿ ಮಗುವನ್ನು ಚಿವುಟುವಂಥ ಕೆಲಸವನ್ನು ಮಾಡುತ್ತೆ. ಹಂಗಾಗಿ ಇವತ್ತು ಭಾರತದ ಸ್ಪಷ್ಟ ನಿಲುವು ಏನಂತ ಹೇಳಿದ್ರೆ, SCOದಲ್ಲಿ ಪಾಕಿಸ್ತಾನ ಅಂತ ಹೇಳುವಂಥ ಪಾಕಿಸ್ತಾನ ಇದೆಯಲ್ಲ, ಇದು ಉಗ್ರವಾದವನ್ನು, ಭಯೋತ್ಪಾದನೆಯನ್ನು ಪೋಷಣೆ ಮಾಡುವ ಒಂದು ದೇಶ, ಭಯೋತ್ಪಾದನಾ ದೇಶ ಅನ್ನುವಂತಹ ಒಂದು ನಿಲುವನ್ನು ಭಾರತ ಹೊಂದಿರೋದು. ಇದು ನಯ ಭಾರತ ಅಂತ ಏನು ಹೇಳ್ತೀವಲ್ಲ, ನವಭಾರತದ ಒಂದು ಶಕ್ತಿ. ಈ ಶಕ್ತಿಯನ್ನು ನಾವು ಹಿಂಗೆ ಕಾಪಾಡಿಕೊಂಡು ಹೋದಾಗ ಮಾತ್ರ, ಜತನ ಮಾಡಿಕೊಂಡು ಹೋದಾಗ ಮಾತ್ರ ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಡುವಂತಹ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುತ್ತೆ. ಆದರೆ ಇಲ್ಲಿ ವೋಟ್ ಬ್ಯಾಂಕ್ನ ದೃಷ್ಟಿಕೋನದಿಂದ ನೋಡಿಕೊಂಡು ಯಾರ್ದೋ ಮನಸ್ಸಿಗೆ ನೋವಾಗುತ್ತೆ ಅಂದ್ಕೊಂಡು ನಾವೇನಾದರೂ ಸುಮ್ಮನೆ ಕೂತ್ಕೊಂಡ್ರೆ ಭಾರತ ಮುಂದೊಂದು ದಿನ ಭಯೋತ್ಪಾದನೆಯಲ್ಲಿ ನಲುಗಿ ಹೋಗೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಇದನ್ನೆಲ್ಲ ಮನಗಂಡಂತಹ ರಕ್ಷಣಾ ಸಚಿವರಾದಂತಹ ರಾಜನಾಥ ಸಿಂಗ್ ಅವರು ಕೆಚ್ಚೆದೆಯ ಒಂದು ನಿರ್ಧಾರವನ್ನು ತಗೊಂಡು ಈ ಒಂದು ಏನು ಜಂಟಿ ಹೇಳಿಕೆಯ ಉಲ್ಲೇಖಗಳು ಇಲ್ಲದೇ ಇರೋದ್ರಿಂದ, ಪೆಹಲ್ಗಾಮ್ನ
ಉಲ್ಲೇಖ ಇಲ್ಲದೇ ಇರೋದ್ರಿಂದ ಭಾರತ ಈ ಉಲ್ಲೇಖವನ್ನು ತಿರಸ್ಕಾರ ಮಾಡುತ್ತೆ ಅಂತ ಹೇಳೋದರ ಮುಖಾಂತರ ಚೀನಾಗೆ ಕಪ್ಪಳಕ್ಕೆ ಬಾರಿಸಿದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಭಾರತ ಮಾತೆಯ ಘನತೆಯನ್ನು ಎತ್ತಿಡಿದಿದ್ದಾರೆ SCOದಲ್ಲಿ ಅಂತ ಹೇಳುವುದರ ಮುಖಾಂತರ ನಾವು ಇಂದಿನ ಆಟೋವಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.